My dear masters, my dear friends and gods, ನಾವು ನಮ್ಮ ಗುರುಗಳ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ಪ್ರತಿದಿನ ತಿಳ್ಕೊತಾ ಇದ್ದೀವಿ. ಪ್ರತಿದಿನ ಸಂದೇಶದಿಂದ ಒಂದೊಂದು ಪರಿವರ್ತನೆಗಳಾಗ್ತಾ ಇದೆ ನಮ್ಮಲ್ಲಿ. ಯಾಕಂದ್ರೆ ಆ ಸಂದೇಶಗಳೆಲ್ಲವು ಆಚರಣೆಗಳು. ಎಲ್ಲಿ ಆಚರಣೆಗಳಿರುತ್ತೆ ಅಲ್ಲಿ ಪರಿವರ್ತನೆ ಇರುತ್ತೆ. ಆಚರಣೆ ಇಲ್ದಿರ್ತಕ್ಕಂಥದ್ದು ಆಧ್ಯಾತ್ಮಿಕತೆ ಅಲ್ಲೇ ಅಲ್ಲ. ನಾವು ಆಧ್ಯಾತ್ಮಿಕತೆ ಬಂದಿಲ್ಲ ಅಂತ ಅಷ್ಟೇ. ಅಂದ್ರೆ ಪರಿವರ್ತನೆಗೆ ನಾವು ಪ್ರಯತ್ನಿಸಿಲ್ಲ, ಅಥವಾ ಆ ಮಾರ್ಗಕ್ಕೆ ಅಥವಾ ಎಂಟ್ರಿ ಆಗಿಲ್ಲ, ನಾವು ಹತ್ತುತ್ತಾ ಇಲ್ಲ ಅಂತ. ಆಚರಣೆ ಇಲ್ಲ ಅಂದ್ರೆ ಅಲ್ಲಿ ಪರಿವರ್ತನೆ ಇರೋದಿಲ್ಲ. ನಾವೇನ್ ಮಾಡ್ತಿದ್ದೀವಿ, ದಿನ ಈ ಸಂದೇಶವನ್ನು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತಿದ್ದೀವಿ. ಹಾಗಾಗಿ ಪರಿವರ್ತನೆಗಳನ್ನು ಕಾಣ್ತಾ ಇದ್ದೀವಿ. ಮೇ ಬಿ ಇವಾಗ ಒಂದು 170 ಡೇಸ್ ಆಗಿರ್ಬೋದು. ಅಂದರೆ ಇಷ್ಟು ದಿನಗಳಲ್ಲಿ ಅಪಾರವಾದ ಪರಿವರ್ತನೆ ನಮ್ಮಲ್ಲಿ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಆಚರಣೆ ಮಾಡ್ತಿದ್ವಿ, ನಾವು ಇಂಪ್ಲಿಮೆಂಟ್ ಮಾಡ್ಕೊಂತಿದ್ವಿ ನಮ್ಮ ಜೀವನದಲ್ಲಿ. ಸೊ ಆಧ್ಯಾತ್ಮಿಕ ಅಂತಂದ್ರೆ ಆಚರಣೆ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಕೇಳಿ ಬಿಟ್ವಿ ಅಂದ್ರೆ ಉಪಯೋಗ ಇಲ್ಲ. ಅವನು ಅಜ್ಞಾನಿಯಾಗಿ ಉಳಿತಾನೆ. ಒಬ್ಬ ಜ್ಞಾನಿ ಆಗ್ಬೇಕಂದ್ರೆ ಆಚರಣೆ ಬೇಕೇ ಬೇಕು. ಯಾವಾಗಪ್ಪ ಆಚರಣೆ ಮಾಡ್ತೀವಿ ಅಂದ್ರೆ ಯಾವಾಗ ಧ್ಯಾನ ಸಾಧನೆ ಇರುತ್ತೆ, ಯಾವಾಗ ಸೀರಿಯಸ್ನೆಸ್ ಇರುತ್ತೆ, ಯಾವಾಗ ಮಾತ್ರ ಆಚರಣೆ ಮಾಡೋಕ್ಕೆ ಸಾಧ್ಯ. ನಾವು ಧ್ಯಾನ ಮಾಡ್ತಿದ್ದೀವಿ, ಇನ್ನೂ ಆ ಮಾಯದಲ್ಲಿದ್ದೀವಿ, ಭ್ರಮೆಯಲ್ಲಿದ್ದೀವಿ ಅಂದ್ರೆ ಆಚರಣೆ ಇಲ್ಲ ಅಂತ. ಧ್ಯಾನ ಮಾಡ್ತಿದ್ದೀವಿ, ಕಣ್ ತೆಗೆದ್ಮೇಲೆ ಸೀರಿಯಸ್ ಇಲ್ಲ ಅಂದ್ರೆ ಸೀರಿಯಸ್ ನಥಿಂಗ್ ಬಟ್ ಏನು, ಭ್ರಮೆಯಲ್ಲಿ ಇರಬಾರ್ದು, ಮತ್ತಲ್ಲಿರಬಾರ್ದು, ಮೈ ಮರುವಲ್ಲಿ ಇರಬಾರ್ದು. ಯಾವಾಗಲೂ ಅಲರ್ಟ್ ಆಗಿರ್ಬೇಕು. ಬುದ್ಧ ಅದೇ ಹೇಳ್ತಾನೆ, ಜಾಗೋ ಜಾಗೋ ಅಂತ ಹೇಳ್ತಿರ್ತಾನೆ ಬುದ್ಧ. ಅಂತ ಅಲರ್ಟ್ನೆಸ್, ಅವೇರ್ನೆಸ್. ಅವೇರ್ನೆಸ್ ಅಂತಕ್ಕಂಥದ್ದು ಎಷ್ಟಿದ್ರೂ ಸಾಲದು. ಸೊ ಅದು ಕಣ್ಣು ತೆಗೆದ್ಮೇಲೆ ಬರಬೇಕು. ಅದು ಕಣ್ಣು ಮುಚ್ಚಿದಾಗ ಏನು, ಉಸಿರಾಡದ ಮೇಲೆ ಗಮನ, ಕಣ್ಣು ತೆಗೆದ್ಮೇಲೆ ಆ ಒಂದು ಅವೇರ್ನೆಸ್ ಮೇಲೆ, ಆ ಒಂದು ಜಾಗೃತದ ಮೇಲೆ. ಜಾಗೃತ ಅಂದ್ರೆ ಕಂಪ್ಲೀಟ್ ಅವೇರ್ನೆಸ್. ಏನ್ ಮಾಡ್ತಿದ್ದೀವಿ, ಏನ್ ತಿಂತಿದ್ದೀವಿ, ಆ ಏನ್ ಮಾತಾಡ್ತಿದ್ದೀವಿ, ಏನ್ ಆಲೋಚನೆ ಮಾಡ್ತಿದ್ದೀವಿ. ಸೊ ಕಂಪ್ಲೀಟ್ ಅಲರ್ಟ್. ಸೊ ಅಲರ್ಟ್ನೆಸ್ ಬಂತಂದ್ರೆ ನಮಗೆ ಅದೇ ಅವೇರ್ನೆಸ್ಸು. ಸೊ ಇವೆರಡು ಇದ್ದಾಗ ಸಹಜವಾಗಿ ಆಚರಣೆ ಬಂದೇ ಬರುತ್ತೆ ನಮಗೆ. ಧ್ಯಾನ ಸಾಧನೆ ಪ್ಲಸ್ ಅವೇರ್ನೆಸ್, ಸಮಯ ವ್ಯರ್ಥ ಮಾಡದಿರೋದು, ಅದು ಕೂಡ ಇಂಪಾರ್ಟೆಂಟ್. ಸೊ ಇದು ಯಾರಿಗೆ ಬಂದಿದೆ ಅವರಿಗೆ ಪರಿವರ್ತನೆ ಆಗೇ ಆಗುತ್ತೆ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಇಷ್ಟೇ ಇರೋದು. ಪರಿವರ್ತನೆ ಬೇಕಂದ್ರೆ ಆಚರಣೆ ಮಾಡಬೇಕು. ಆಚರಣೆ ಅಂದ್ರೆ ಧ್ಯಾನ ಸಾಧನೆ ಪ್ಲಸ್ ಅವೇರ್ನೆಸ್, ಸೀರಿಯಸ್ನೆಸ್. ಇವತ್ತಿನ ವಿಷಯಕ್ಕೆ ಬರೋಣ. ಏನಪ್ಪಾ ಇವತ್ತು ವಿಷಯ ಅಂದ್ರೆ ಧರ್ಮ. ಅದ್ಭುತವಾದ ಒಂದು ವಿಷಯ. ನಮಗೆ ನವವಿಧ ಧರ್ಮಗಳಂತ ಅರುಣ ಮೇಡಮ್ ಕ್ಲಾಸಲ್ಲಿ ಹೇಳಿದರು, ರಾತ್ರಿ ಸೆಷನ್ಸ್ ಅಲ್ಲಿ ಹೇಳಿದ್ರು ಅವ್ರು. ಧರ್ಮ ಅಂದ್ರೆ ಏನು ಫಸ್ಟ್, ಅದು ಅರ್ಥ ಆಗ್ಬೇಕಲ್ಲ. ಇಲ್ಲಿ ತನಕ ಸತ್ಯ ಗೊತ್ತಾಗೋದಿಲ್ವೋ, ಅನುಭವಪೂರ್ವಕವಾಗಿ ಸತ್ಯ ಗೊತ್ತಾಗೋದಿಲ್ವೋ, ಅಲ್ಲೇ ತನಕ ಧರ್ಮದ ಬಗ್ಗೆ ಮಾತಾಡಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಯಾರಿಗೂ ಅರ್ಥ ಆಗೋದಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಧರ್ಮ ಅಂದ್ರೆ ಸತ್ಯ ಅರ್ಥ ಆಗ್ಬೇಕು. ಏನು, ನಾನು ಯಾರು, ಎಲ್ಲರೂ ಯಾರು ಅಂತ ಗೊತ್ತಾದ್ರೆ ಸಹಜವಾಗಿ ಧರ್ಮ ಪ್ರಾರಂಭ ಆಗುತ್ತೆ. ನಾನು ಆತ್ಮ ಪದಾರ್ಥ, ಶಾಶ್ವತವಾದವನು, ಇಲ್ಲಿಗೆ ಆಟ ಆಡಕ್ ಬಂದಿದ್ದೀನಿ,
ಜೊತೆಗೆ ಎಲ್ಲರೂ ಕೂಡ ಆತ್ಮ ಪದಾರ್ಥ, ಅವರು ಕೂಡ ಆಟ ಆಡಕ್ಕೆ ಬಂದಿದ್ದಾರೆ. ಎಲ್ಲರೂ ಒಂದು ಸಮಯ ಬಂದಾಗ ಬಿಟ್ಟು ಹೋಗ್ತಾರೆ. ಜೊತೆಗೆ ಎಲ್ಲರಿಗೂ ಕೂಡ ಇಲ್ಲಿ ಬದುಕ ಹಕ್ಕಿದೆ, ಪ್ರತಿ ಮನುಷ್ಯಗೂ ಪ್ರತಿ ಜೀವಿಗೂ. ಯಾರ ಜೀವನದಲ್ಲಿ ಯಾರು ತಲೆ ತೂರಿಸ್ಬಾರ್ದು, ಯಾರು ಸ್ವಾತಂತ್ರ್ಯವನ್ನು ಯಾರು ಕಿತ್ಕೋಬಾರ್ದು. ಹ ಸೊ ಇದು ಸರಿಯಾದದ್ದು. ಹ್ಮ್ ಈ ವಿಷಯ ಸತ್ಯ ಗೊತ್ತಾದ್ರೆ, ಎಲ್ಲರೂ ಆತ್ಮ ಪದಾರ್ಥ ಅಂತ ಗೊತ್ತಾದ್ರೆ, ಈ ವಿಷಯಗಳನ್ನ ಪಾಲಿಸ್ತೀವಿ ನಾವು. ಯಾರ ಜೀವನದಲ್ಲಿ ತಲೆ ಹಾಕಲ್ಲ, ಯಾರ ವಿಷಯ ಮಾತಾಡಲ್ಲ, ಯಾರ ಪರ್ಸನಲ್ ಅಫೇರ್ಸ್ ಅಲ್ಲಿ ಎಂಟ್ರಿ ಆಗಲ್ಲ. ವೆರಿ ಇಂಪಾರ್ಟೆಂಟ್ ಇದು. ಧ್ಯಾನ ಕ್ಲಾಸಿಗೆ ಬಂದಿರ್ತಾರೆ, ಪರ್ಸನಲ್ ವಿಷಯಗಳು ಮಾತಾಡ್ತಾರೆ, ಬೇರೆ ವಿಷಯ ಮಾತಾಡ್ತಾರೆ. ಎಂತ ಮಕ್ಕಳು! ನೀನು ಎದಕ್ ಬಂದಿದಿ, ಏನ್ ಮಾಡ್ತಿದಿ? ಆ ಇನ್ನು ಯಾವಾಗ ಕಲಿಯೋದು, ಯಾವಾಗ ಎಚ್ಚರ ಆಗೋದು? ಇನ್ನು ಯಾವ ಜನ್ಮ ಎಚ್ಚರ ಆಗೋದು? ನೀನು ಎಚ್ಚರ ಆಗಿಲ್ಲ ನಿನಗೆ ಲಾಸು. ಹ್ಮ್ ಒಬ್ಬ ಮಾಸ್ಟರ್ ಪ್ರೆಸೆನ್ಸ್, ಒಬ್ಬ ಗುರು ಪ್ರೆಸೆನ್ಸ್ನ ಅಥವಾ ಗುರು ಸಂದೇಶನ ಎಷ್ಟು ಸೀರಿಯಸ್ ಆಗಿ ತಗೊಂತಿದ್ದೆ, ಏನು ಎಚ್ಚರ ಆಗಿಲ್ಲ ನೀನು. ಇನ್ನೇನ್ ಮಾಡ್ತಿದೀಯಾ? ಬೇರೆ ವಿಷಯ ಮಾತಾಡ್ತಿದೀಯ. ಧ್ಯಾನ ಕ್ಲಾಸಿಗೆ ಬಂದು ಅಲ್ಲಿ ಕಲೀಲಿಲ್ಲ ಬುದ್ಧಿ. ಹ ಬರ್ದಿದ್ರೇನೆ ಒಳ್ಳೇದು. ನೀನ್ ಧ್ಯಾನದ ಕ್ಲಾಸಿಗೆ ಬರ್ಲಿದ್ರೇನೆ ಒಳ್ಳೇದು. ಹ ಸೊ ಅಂದ್ರೆ ಅವೇರ್ನೆಸ್ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಸತ್ಯ ಯಾವಾಗ ತಿಳ್ಕೊಂತಾರೆ, ಸಹಜವಾಗಿ ಧರ್ಮ ಗೊತ್ತಾಗುತ್ತೆ, ಧರ್ಮ ಪಾಲನೆ ಮಾಡ್ತಾರೆ. ಅದು ಮಾಸ್ಟರ್ಸ್. ಹಾಗಾಗಿ ಧರ್ಮ ಅಂದ್ರೇನು? ಮೂರಿದೆ ಧರ್ಮ ಅಂದ್ರೆ. ಧರ್ಮ ಅಂತಕ್ಕಂಥದ್ದು ಎಲ್ಲರಿಗೂ ಸರಿಯಾಗಿರುತ್ತೆ. ನೋಡಿ, ಎಲ್ಲರಿಗೂ ಸರಿಯಾಗಿರುತ್ತೆ ಅಂದ್ರೆ ಎಲ್ಲರೂ ಅಂದ್ರೇನು? ಎಲ್ಲ ಮನುಷ್ಯ ಜಾತಿಗೆ ಸರಿಯಾಗಿರುತ್ತೆ. ಗಂಡು ಹೆಣ್ಣು, ಬಡವ ಶ್ರೀಮಂತ, ಕುರೂಪಿ ಸುಂದರ, ಹ ಅಥವಾ ರೈತ, ಪ್ರೈಮ್ ಮಿನಿಸ್ಟರು, ಹ ಅಧಿಕಾರಿ, ಎಲ್ರಿಗೂ, ಪ್ರತಿಯೊಬ್ಬ ಮಾನವನಿಗೂ, ಎಲ್ಲ ಸ್ತರದಲ್ಲಿರ್ತಕ್ಕಂಥ ಮಾನವನಿಗೂ, ಪ್ಲಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಜೀವಿಗಳಿಗೂ, ಹ ಎಲ್ಲ ಎಲ್ಲ ಜೀವಿಗಳಿಗೂ ಕೂಡ ಅದು ಬೇಕಾದ್ದಾಗಿರುತ್ತೆ, ಸರಿಯಾದ್ದಾಗಿರುತ್ತೆ. ನಾವು ಈ ಧರ್ಮವನ್ನ ಒಂದು ಧ್ಯಾನದಿಂದ ಪಡಿತೀವಿ. ಧ್ಯಾನ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಪ್ರಾಣಿ ಪ್ರಪಂಚ, ಸಸ್ಯ ಪ್ರಪಂಚಕ್ಕೆ ಬಿಟ್ರೆ, ಅಂದ್ರೆ ಎಲ್ಲ ಮಾನವ ಪ್ರಪಂಚಕ್ಕೂ ಧ್ಯಾನ ಬೇಕೇ ಬೇಕು. ನೋಡಿ, ಉಸಿರಾಟ ಇದೆ, ಉಸಿರಾಟ ಬೇರೆ ಬೇರೆ ಇಲ್ಲ. ಆ ಬೇರೆ ಜಾತಿಯವನಿಗೆ ಉಸಿರಾಟ, ಅಥವಾ ಬಡವನಿಗೆ ಒಂದು ಉಸಿರಾಟ, ಶ್ರೀಮಂತಗೊಂದು ಉಸಿರಾಟ ಇಲ್ಲ. ಅವಿದ್ಯಾವಂತಗೊಂದು ಉಸಿರಾಟ, ವಿದ್ಯಾವಂತಗೊಂದು ಉಸಿರಾಟ ಇಲ್ಲ. ಊಹಿಸ್ಕೊಳ್ಳೋದು ಬೇರೆ ಬೇರೆ ಇರ್ಬೋದು, ಅದಕ್ಕೆ ಅದು ಸುಳ್ಳದು, ಧ್ಯಾನ ಅಲ್ಲ ಅದು. ಯಾರನ್ನೋ ಕರೆಯೋದು, ಯಾರನ್ನೋ ನೋಡೋದು, ಎಲ್ಲೋ ಹೋಗಿದ್ದೆ ಅನ್ನೋದು, ಅವೆಲ್ಲ ಸುಳ್ಳು ಅವು. ಉಸಿರಾಟ ಅಂತಕ್ಕಂಥದ್ದು ಒಂದೇ. ಹಾಗಾಗಿ ಇದು ಸರಿಯಾದದ್ದು. ಜೊತೆಗೆ ಧ್ಯಾನ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು. ಎಲ್ಲ ಎಲ್ಲರಿಗೂ ಬೇಕು. ಯಾಕಂದ್ರೆ ಧ್ಯಾನದಲ್ಲಿ ಅಸಮಾನತೆ ಇಲ್ಲ, ಧ್ಯಾನದಲ್ಲಿ ಸಮಾನತೆ ಇದೆ. ಬೇರೆ ಬೇರೆ ಇಲ್ಲ. ಆ ಆ ಡಿವಿಷನ್ನ ಒಂದ್ ಮಾಡತ್ತೆ. ಆ ಬೇರೆ ಬೇರೆ ಇರೋದನ್ನ ಒಗ್ಗೂಡ್ಸೋದೇ ಧ್ಯಾನ. ನಿಮ್ಮ ಧ್ಯಾನಿಗಳಲ್ಲಿ ಯಾವತ್ತು ನಾವು ನೀನು ಯಾವ ಕ್ಯಾಸ್ಟ್ ಅಂತ ಯಾರು ಕೇಳಲ್ಲ. ನಿನ್ನಾದ್ರೂ ದುಡ್ಡಿದೆಯಾ ಅಂತ ಕೇಳಲ್ಲ. ನೀನು ಎಲ್ಲಿಂದ ಬಂದೆ ಅಂತ ಕೇಳಲ್ಲ. ನೀನು ಯಾವ ಊರನ್ನು ಅಂತ ಕೇಳಲ್ಲ, ಏನು ಕೇಳಲ್ಲ. ನೀನು ಧ್ಯಾನ ಮಾಡ್ತಿದ್ಯಾ? ನೋಡಿ, ಎಲ್ಲಿಂದ ಬಂತು ಆ ಒಂದು ಗುಣ ಅಂದ್ರೆ? ಧ್ಯಾನದಿಂದ, ಧ್ಯಾನ ಸಾಧನೆಯಿಂದ. ಸೊ ಹಾಗಾಗಿ ಧ್ಯಾನ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು, ಎಲ್ಲರ ಆಸ್ತಿ ಇದು. ಪ್ರತಿಯೊಬ್ಬ ಮನುಷ್ಯನ ಆಸ್ತಿ ಅಂದ್ರೆ ಧ್ಯಾನ, ನಿಜವಾದ ಆಸ್ತಿ ಅಂದ್ರೆ. ಈ ಧ್ಯಾನ ಎಲ್ಲರಿಗೂ ಬೇಕು. ಹಾಗಾಗಿ ಇದು ಎಲ್ಲರಿಗೂ ಸರಿಯಾದದ್ದು. ಬಟ್ ಬೇರೆ ಬೇರೆವೆಲ್ಲ ಒಬ್ಬರಿಗೆ ಒಂದೊಂದು.
ಪೂಜೆ ಆಗ್ಬೋದು, ಮಂತ್ರಗಳಾಗ್ಬೋದು, ತೀರ್ಥಯಾತ್ರೆಗಳಾಗ್ಬೋದು, ಬೇರೆ ಬೇರೆ ಧರ್ಮಗಳಿದಾವೆ, ಆಚರಣೆಗಳು ಬೇರೆ ಬೇರೆ. ಬಟ್ ಧ್ಯಾನ ಮಾತ್ರ ಎಲ್ಲರಿಗೂ ಒಂದೇ. ಹೇಗೆ ಕರೆಂಟು ಎಲ್ಲರಿಗೂ ಒಂದೇ, ಧ್ಯಾನ ಕೂಡ ಎಲ್ಲರಿಗೂ ಒಂದೇ, ಉಸಿರಾಟ ಎಲ್ಲರಿಗೂ ಒಂದೇ. ಸೊ ಹಾಗಾಗಿ ಧ್ಯಾನ ಅಂತಕ್ಕಂಥ ಧರ್ಮ ಅಂದ್ರೇನು, ಫಸ್ಟ್ ಸ್ಟೆಪ್ಪು ಎಲ್ಲರಿಗೂ ಅದು ಬೇಕಾಗಿರುತ್ತದು ಧರ್ಮ ಅಂದ್ರೆ. ಅದರಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದಪ್ಪ ಅಂದ್ರೆ ಅಹಿಂಸಾ ಧರ್ಮ. ಎಲ್ರಿಗೂ ಬೇಕು, ಎಲ್ಲರೂ ಮಸ್ಟ್ ಶ್ರೇಷ್ಠವಾದದ್ದು. ಧ್ಯಾನ ಕೂಡ ಎಲ್ಲರಿಗೂ ಬೇಕು. ಜೊತೆಗೆ ಅಹಿಂಸೆ. ಏನು ಅಹಿಂಸೆ ಅಂದ್ರೆ? ಅಹಿಂಸೆ ಅಂದ್ರೆ ನಿನಗೂ ನೀನು ಕೂಡ ಹಿಂಸೆ ಮಾಡ್ಕೋಬಾರ್ದು. ಆ ನಿನ್ನನ್ನು ದೇಹನ ನೀನು ಹಿಂಸೆ ಮಾಡ್ಕೋಬಾರ್ದು. ಹೆಚ್ಚು ತಿಂದು ಕಡಿಮೆ ತಿಂದು, ಆ ಹೆಚ್ಚು ನಿದ್ದೆ ಮಾಡಿ ಕಡಿಮೆ ನಿದ್ದೆ ಮಾಡಿ, ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ದೇಹನ. ನಿನಗೆ ನೀನು ಈ ದೇಹಕ್ಕೆ ವಿಷ ಆಗ್ಬಾರ್ದು, ಮಾಂಸ ಆಗ್ಬಾರ್ದು. ಜೊತೆಗೆ ಯಾರು ಈ ಪ್ರಾಣಿಗಳನ್ನ ಕಿತ್ತು ತಿನ್ಬಾರ್ದು, ಸಾಯಿಸಿ ತಿನ್ಬಾರ್ದು. ನಿನಗೆ ಯಾವ ಹಕ್ಕು ಇಲ್ಲ. ನೀನೆಷ್ಟು ಅದಷ್ಟು. ಯಾವ ಮರನ್ನು ಕೂಡ ಅನ್ನೆಸರಾಗಿ ಒಂದು ಎಲೆನೂ ಕಿತ್ತಬಾರ್ದು. ಕೊಂಬೆ ಅಲ್ಲ, ಎಲೆನೂ ಕೂಡ ಕೀಳ್ಬಾರ್ದು. ಬೇಕಾದಾಗ ಮಾತ್ರ ಮರನ್ನ ಟಚ್ ಮಾಡು. ತರಕಾರಿ ಬೇಕಾದಾಗ ಮಾತ್ರ ತಗ, ಇಲ್ಲ ಬಿಟ್ಟು ಬಿಡು, ಅದ್ರ ಪಾಡಿಗೆ ಅದನ್ನ ಬಿಡು. ನಿನ್ಗೆ ಯಾವುದೇ ರೈಟ್ಸ್ ಇಲ್ಲ, ಹಕ್ಕು ಇಲ್ಲ. ನಿನ್ನ ಅನುಕೂಲಕ್ಕೆ ಬೇಕಾದಷ್ಟು ತಗ ಅಷ್ಟೇ. ಸೊ ಇದು ಅಹಿಂಸೆ. ಅದಾದ್ಮೇಲೆ ಮೊದಲೇ ಹೇಳ್ದಂಗೆ ನಿನಗೆ ಯಾರ ವಿಷಯ ಮಾತಾಡಕ್ಕೆ ನಿನಗೆ ಹಕ್ಕಿ ಇಲ್ಲ. ಆ ಬೇರೆಯವರು ಜೀವನದಲ್ಲಿ ತಲೆ ಹಾಕಕ್ಕೆ ನಿಮಗೆ ಹಕ್ಕಿಲ್ಲ. ನಿನ್ನ ಮಕ್ಕಳ ಜೀವನದಲ್ಲಿ ತಲೆ ಹಾಕ್ಬಾರ್ದು, ನಿನ್ನ ಹೆಂಡತಿ ಜೀವನದಲ್ಲಿ ತಲೆ ಹಾಕ್ಬಾರ್ದು, ನಿನ್ನ ಗಂಡನ ಜೀವನದಲ್ಲಿ ತಲೆ ಹಾಕ್ಬಾರ್ದು. ಒಂದು ಫ್ರೆಂಡ್ಶಿಪ್ ಇರಬೇಕು ಅಷ್ಟೇ. ಅವ್ರ ಇಚ್ಛೆ ಅವ್ರದ್ದು, ನಿನ್ನ ಇಚ್ಛೆ ನಿಂದು. ಯಾಕಂದ್ರೆ ಅವರು ಆತ್ಮ ಪದಾರ್ಥ, ನೀನು ಆತ್ಮ ಪದಾರ್ಥ. ಅವ್ರ ಕೆಲ್ಸಕ್ಕೋಸ್ಕರ ಅವ್ರು ಬಂದಿದ್ದಾರೆ, ನಿನ್ನ ಕೆಲ್ಸಕ್ಕೋಸ್ಕರ ನೀನು ಬಂದಿದ್ದೀವಿ. ನೀನು ಇಂಟರ್ಫಿಯರ್ ಆಗಿ ನಿನ್ನಂಗೆ ಇರ್ಬೇಕಂದ್ರೆ ಮೂರ್ಖ ನೀನು. ಅವ್ರ ಇಚ್ಛೆ ಅವ್ರದ್ದು, ನಿನ್ನ ಇಚ್ಛೆ ನಿಂದು. ನೆನ್ಪಿಟ್ಕೋಬೇಕು ಇದು. ಯಾಕಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೀವಿ ನಾವು. ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಯಾಕಂದ್ರೆ ಅವ್ರ ಇಚ್ಛೆ, ಅವ್ರ ಚಾಯ್ಸ್ಗೋಸ್ಕರ ಅವ್ರು ಬಂದಿದ್ದಾರೆ ಭೂಮಿಗೆ. ನಿನ್ನ ಚಾಯ್ಸಿಗೋಸ್ಕರ ಬಂದಿಲ್ಲ ಅವರು. ನಿನಗೆ ನಿನ್ನ ನಿನ್ನ ಪ್ಲಾನೇ ಬೇರೆ, ಅವ್ರ ಪ್ಲಾನೇ ಬೇರೆ. ಎಲ್ಲರೂ ಆತ್ಮ ಪದಾರ್ಥ. ಹಾಗಾಗಿ ಯಾರು ಜೀವನದಲ್ಲಿ ತಲೆ ಹಾಕ್ಬಾರ್ದು. ತಲೆ ಹಾಕಿದ್ವಿ ಅಂದ್ರೆ ಹಿಂಸೆ ಮಾಡ್ದಂಗೆ. ಆ ಯಾವ ಜೀವಿನೂ ಕೂಡ ನೋವು ಮಾಡಬಾರ್ದು, ಯಾರಿಗೂ ನೋವು ಮಾಡಬಾರ್ದು. ಒಂದೇನು, ಎಲ್ಲರಿಗೂ ಬೇಕಾಗಿದ್ದು ಧ್ಯಾನ. ಅದು ಒಂದೇ ಒಂದು ಧ್ಯಾನ, ಆನಾಪಾನಸತಿ ಧ್ಯಾನ. ಯಾಕಂದ್ರೆ ಎಲ್ಲರಿಗೂ ಒಂದೇ ಉಸಿರಾಟ. ಸತ್ಯ ಅಂತಕ್ಕಂಥದ್ದು ಒಂದೇ ಇರುತ್ತೆ. ಸತ್ಯ ತಿಳ್ಕೊಳ್ಳೋ ಮಾರ್ಗ ಕೂಡ ಒಂದೇ ಇರುತ್ತೆ. ಸತ್ಯ ಸೇರೋ ಮಾರ್ಗ ಕೂಡ ಒಂದೇ ಇರುತ್ತೆ ಯಾವತ್ತು. ಅದೇ ಸತ್ಯ. ಈ ಪ್ರತಿ ಪದಗಳನ್ನ ನೆನ್ಪಿಟ್ಕೋಬೇಕು ನಾವು. ವೆರಿ ಇಂಪಾರ್ಟೆಂಟ್. ಅವಾಗೇ ನಮಗೆ ಜ್ಞಾನ ಬಂದಿದೆ ಅಂತ. ಬೇರೆ ಬೇರೆ ಧ್ಯಾನಗಳೆಲ್ಲ ಅಂತ ಯಾಕೆ ಹೇಳಿದ್ರೆ ಪತ್ರಿಸರ್ ಅಂದ್ರೆ, ಶ್ವಾಸ ಎಲ್ಲರಿಗೂ ಒಂದೇ, ಸತ್ಯ ಒಂದೇ. ಅಂದ್ರೆ ಆತ್ಮ ಅಂತಕ್ಕಂಥ ಸತ್ಯ ಅದೇ ಒಂದೇ ಒಂದು ಸತ್ಯ. ಅದು ತಿಳ್ಕೊಳ್ಳೋ ಮಾರ್ಗ ಕೂಡ ಒಂದೇ ಆಗಿರುತ್ತೆ. ಅಂದ್ರೆ ಉಸಿರಾಟ ಎಲ್ಲರಿಗೂ ಒಂದೇ, ಬೇರೆ ಬೇರೆ ಇಲ್ಲ. ಸೊ ಹಾಗಾಗಿ ಧ್ಯಾನ ಫಸ್ಟು, ನೆಕ್ಸ್ಟು ಅಹಿಂಸೆ. ಬಟ್ ಅಹಿಂಸೆನೇ ಫಸ್ಟು ಸ್ಪಿರಿಚುಯಾಲಿಟಿನಲ್ಲಿ. ಅದಕ್ಕೆ ಶ್ರೇಷ್ಠವಾದ ಧರ್ಮ ಅಹಿಂಸೋ ಧರ್ಮ ನೋಡಿ. ಸೊ ಯಾರಿಗೂ ಯಾರು ಹಿಂಸೆ ಮಾಡಬಾರ್ದು. ಯಾವ ಮನುಷ್ಯಗೂ ಯಾರು ಹಿಂಸೆ ಮಾಡಬಾರ್ದು. ಯಾವ ಹೆಂಡತಿಗೂ ಹಿಂಸೆ ಮಾಡಬಾರ್ದು. ಯಾವ ಗಂಡಗೂ ಹಿಂಸೆ ಮಾಡಬಾರ್ದು. ಯಾವ ಮಕ್ಳಿಗೆ ಹಿಂಸೆ ಮಾಡಬಾರ್ದು. ಅದಕ್ಕಿಂತಲೂ ಮೇಲಾಗಿ ಯಾವ ಪ್ರಾಣಿಗೂ ಯಾರು ಹಿಂಸೆ ಮಾಡಬಾರ್ದು. ಯಾವ ಸಸಿಗೂ ಯಾವ ಗಿಡಕ್ಕೂ ಹಿಂಸೆ ಮಾಡಬಾರ್ದು. ಹಂಗಾಗಿ ಇದು ಎಲ್ಲರಿಗೂ ಬೇಕಾಗಿರುತ್ತೆ ನೋಡಿ. ಆಚರಣೆಗಳು ಬೇರೆ ಬೇರೆ, ಬಟ್ ಧ್ಯಾನ ಮಾತ್ರ ಎಲ್ಲರಿಗೂ ಒಂದೇ. ಫಸ್ಟ್ ಏನು, ಎಲ್ಲರಿಗೂ ಬೇಕಾಗಿರುತ್ತೆ, ಇದು ಸರಿಯಾಗಿರುತ್ತೆ, ಅದು ಧರ್ಮ ಆಗುತ್ತೆ. ಜೊತೆಗೆ ಎಲ್ಲರಿಗೂ ಸರಿಯಾದದ್ದು, ಬೇಕಾಗಿದ್ದು ನೆಕ್ಸ್ಟ್ ಏನಂದ್ರೆ, ಎಲ್ಲ ಪರಿಸ್ಥಿತಿಗಳಲ್ಲೂ ಸರಿ ಇರುತ್ತದು ಧರ್ಮ ಅಂತಕ್ಕಂಥದ್ದು. ಎಲ್ಲ ಪರಿಸ್ಥಿತಿ ಅಂದ್ರೆ ಏನು, ಇವತ್ತು ನಾಳೆ ಅಥವಾ ನಿನಗೇನೇ
ಸಿಚುವೇಶನ್ಸ್ ಇರಲಿ, ಅದು ಸರಿ ಇರುತ್ತೆ. ಪರಿಸ್ಥಿತಿಗಳಂದ್ರೆ ಪ್ರಾಪಂಚಿಕ ಪರಿಸ್ಥಿತಿಗಳು, ಭೌತಿಕ ಪ್ರಪಂಚಗಳು, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಬಟ್ ಈ ಒಂದು ಧರ್ಮ ಅಂತಕ್ಕಂಥದ್ದು ಬದಲಾಗೋದಿಲ್ಲ. ಅದು ಒಂದೇ ಇರುತ್ತೆ, ಯಾವಾಗಲೂ ಸರಿ ಇರುತ್ತೆ. ಅದು ಒಂದೇ ಥರ ಇರುತ್ತೆ ನೋಡಿ. ಅಂದರೆ ಪ್ರಾಪಂಚಿಕ ಪರಿಸ್ಥಿತಿಗಳು ಬೇರೆ ಬೇರೆ ಆಗ್ಬೋದು. ಕಷ್ಟ ಬರ್ಬೋದು, ನಷ್ಟ ಬರ್ಬೋದು, ಆ ಮಾನ ಬರ್ಬೋದು, ಅವಮಾನಗಳು ಬರ್ಬೋದು, ಏನೇನೋ ಆಗ್ಬೋದು ಈ ಜೀವನದಲ್ಲಿ. ಬಟ್ ಧರ್ಮ ಬದಲಾಗೋದಿಲ್ಲ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ. ಸೊ ಅವಾಗ ಧರ್ಮ ಅನ್ಸುತ್ತದು. ಏನು ಬೇರೆ ಬೇರೆ ಪರಿಸ್ಥಿತಿಗಳು ಚೇಂಜ್ ಆದರೂ ಕೂಡ ಧರ್ಮ ಒಂದೇ. ಅಂದರೆ ನಾವು ಈ ಜೀವನ ಪಯಣದಲ್ಲಿ ಏನೇನೋ ಅನುಭವ ತಗೊಂತೀವಿ, ಬಟ್ ಸತ್ಯ ಒಂದೇ ಆಗಿರುತ್ತೆ ಯಾವಾಗಲೂ ನೋಡಿ. ಏನು ಸರಿಯಾದದ್ದೇ ಮಾಡಬೇಕು, ಸರಿಯಾದದ್ದೇ ಫಾಲೋ ಮಾಡಬೇಕು. ಅಂದರೆ ಗಮ್ಯ ಒಂದೇ ಎಲ್ಲರದು, ಸತ್ಯಕ್ಕೆ ಸೇರಬೇಕು ಎಲ್ಲರಷ್ಟೇ. ಬಟ್ ಪರಿಸ್ಥಿತಿಗಳು ಬದಲಾಗ್ತಿರ್ತವೆ, ಅದು ಧರ್ಮ ಅಲ್ಲ. ಅದ್ರ ಜೊತೆಗೆ ಒಬ್ರಿಗೆ ಒಂದೊಂದು ಥರ ಇರಲ್ಲ. ಟೀಚಿಂಗ್ಸ್ ಆಯಿತು, ದಾರಿ ಆಯಿತು. ಹಾಗಾಗಿ ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಒಂದೇ ಆಗಿರುತ್ತದೆ ನೋಡಿ. ನೋಡಿ ಧ್ಯಾನ ನೋಡಿ, ಆಧ್ಯಾತ್ಮಿಕತೆ ನೋಡಿ, ಆಧ್ಯಾತ್ಮಿಕ ಸತ್ಯಗಳು ನೋಡಿ, ಯಾವಾಗ ಯಾವೆಲ್ಲ ಪರಿಸ್ಥಿತಿಗಳು ಒಂದೇ ಆಗಿರ್ತವೆ, ಬೇರೆ ಬೇರೆ ಆಗೋದಿಲ್ಲ. ಸಾಧನೆಗಳಲ್ಲಿ ವ್ಯತ್ಯಾಸ ಆಗ್ಬೋದು, ನಾವು ಧ್ಯಾನ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ. ಬಟ್ ವಿಷಯ ಒಂದೇ ಇರುತ್ತೆ. ಒಂದೇ ಒಂದು ವಿಷಯನ ನಾವು ಸಾಧನೆ ಮಾಡಿ ತಿಳ್ಕೊಂತೀವಿ. ಹಂಗಾಗಿ ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಅದು ಒಂದೇ ಆಗಿರುತ್ತೆ ನೋಡಿ. ಸರಿಯಾಗಿರುತ್ತದು, ಹಾಗೆ ಇರುತ್ತೆ, ಬದಲಾಗೋದಿಲ್ಲ ಅದು. ಫಸ್ಟ್ ಏನು, ಎಲ್ಲರಿಗೂ ಬೇಕೇ ಬೇಕಾಗಿರುತ್ತೆ. ನೆಕ್ಸ್ಟ್ ಏನು, ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಪರಿಸ್ಥಿತಿಗಳು ಬದಲಾಗ್ತಿರ್ತವೆ ಯಾವಾಗಲೂ ನೋಡಿ. ಒಂದೇ ಥರ ಇರೋದಿಲ್ಲ, ನಮ್ಮ ಜೀವನನೇ ಒಂದೇ ಥರ ಇರೋದಿಲ್ಲ. ನಮ್ಮ ನಮ್ಮ ಡೈಲಿ ಡೈಲಿ ಚಾಲೆಂಜಸ್ಗಳು ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಇರ್ತವೆ ಜೀವನದಲ್ಲಿ. ಬಟ್ ಆಧ್ಯಾತ್ಮಿಕ ಸತ್ಯ ಮಾತ್ರ ಒಂದೇ ಆಗಿರುತ್ತೆ. ಎಲ್ಲರಿಗೂ ಬೇಕಾಗಿದ್ದು ಎಲ್ಲ ಪರಿಸ್ಥಿತಿನಲ್ಲೂ ಕೂಡ. ಮೂರನೇದೇನು, ಎಲ್ಲ ಸಮಯದಲ್ಲೂ. ಫಸ್ಟ್ ಏನು, ಎಲ್ಲರಿಗೂ ಬೇಕಾಗಿರೋದು. ಸೆಕೆಂಡ್ ಏನು, ಎಲ್ಲ ಪರಿಸ್ಥಿತಿ. ಮೂರನೇದೇನು, ಎಲ್ಲ ಸ ಟೈಮಲ್ಲೂ ಕೂಡ, ಸಮಯದಲ್ಲೂ ಕೂಡ. ಹುಟ್ಟಿನಲ್ಲೂ ಕೂಡ ಒಂದೇ, ಸಾವನಲ್ಲೂ ಒಂದೇ. ವಿಷಯ ಬದಲಾಗೋದಿಲ್ಲ ಅದು. ಅಥವಾ ಒಬ್ಬೊಬ್ರಿಗೆ ಒಂದೊಂದು ಥರ ಇರೋದಿಲ್ಲ ಧರ್ಮ, ಎಲ್ಲರಿಗೂ ಒಂದೇನೆ. ನೂರಾರು ಧರ್ಮಗಳು ಸೃಷ್ಟಿ ಮಾಡಿದ್ದಾರೆ ಮೂರ್ಖರು. ಬಸವ ಏನು ಧರ್ಮ ಶುರು ಮಾಡಲಿಲ್ಲ, ಬುದ್ಧ ಧರ್ಮ ಶುರು ಮಾಡಲಿಲ್ಲ, ಜೀಸಸ್ ಧರ್ಮ ಶುರು ಮಾಡಲಿಲ್ಲ, ಮಹಮ್ಮದ್ ಶುರು ಮಾಡಲಿಲ್ಲ, ಬುದ್ಧ ಯಾರು ಶುರು ಮಾಡಲಿಲ್ಲ. ಧರ್ಮಗಳು ಮಾಡಕ್ ಬಂದಿಲ್ಲ ಅವರು, ದಾರ್ಶನಿಕರು ಅವರು. ಸತ್ಯ ಹೇಳಿದ್ರು ಅವರು. ಧರ್ಮ ಸ್ಥಾಪಕರು ಬೇರೆ, ದಾರ್ಶನಿಕರು ಬೇರೆ. ದಾರ್ಶನಿಕರು ಅಂದ್ರೆ ಏನು, ಒಂದು ಸತ್ಯ ಏನಂತ ತಿಳಿಸ್ತಾರೆ ಈ ಒಂದು ಜಗತ್ತಿಗೆ, ನೆನ್ಪಿಟ್ಕೊಳ್ಳಿ. ಅವ್ರು ಸತ್ಯ ಹೇಳಕ್ ಬಂದಿದ್ದಾರೆ ಅಷ್ಟೇ, ಧರ್ಮ ಸ್ಥಾಪನೆ ಮಾಡಲಿಲ್ಲ ಅವರು. ಅವ್ರು ಕೆಳಗೆ ಬಂದವ್ರು ಏನ್ ಮಾಡಿದ್ರು, ಧರ್ಮಗಳು ಶುರು ಮಾಡಿದ್ರು. ಇವ್ರಿಗೇನ್ ಬೇಕು, ಒಂದು ಪಂಗಡನೆ ಬೇಕು, ನಂದು ಅನ್ನೋದು ಬೇಕು. ನಂದು ಬಿಡ್ರಿ ಅಂತ ಹೇಳಿದ್ರೆ ಇವ್ರು ನಂದು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ನಾನು ನಂದು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ಯಾಕಂದ್ರೆ ಇವ್ರಿಗೆ ಸತ್ಯ ಗೊತ್ತಿಲ್ಲ, ಸತ್ಯ ಆಚರಣೆ ಮಾಡ್ತಿಲ್ಲ. ಎಲ್ಲಿ ಸತ್ಯದ ಆಚರಣೆ ಇರುತ್ತೆ, ಧರ್ಮ ಸಹಜವಾಗಿ ಬರುತ್ತೆ ಅದು. ಸೊ ಹಂಗಾಗಿ ಎಲ್ಲರಿಗೂ ಸರಿಯಾದದ್ದು ಎಲ್ಲ ಪರಿಸ್ಥಿತಿನಲ್ಲೂ, ಎಲ್ಲ ಸಮಯದಲ್ಲೂ ನೋಡಿ. ಎಲ್ಲ ಲೋಕಗಳಲ್ಲೂ ಕೂಡ ಇದೇ ಸತ್ಯ, ಧ್ಯಾನನೇ ಸತ್ಯ ಎಲ್ಲ ಲೋಕಗಳಲ್ಲೂ. ಆ ಮತ್ತೆ ಎಲ್ಲ ಸಮಯದಲ್ಲೂ ನೋಡಿ. ಅಂದ್ರೆ ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ ಎಷ್ಟು ಜನ್ಮಕ್ಕೂ ಹೋದ್ರೂ ಕೂಡ ಧ್ಯಾನನೇ ಶ್ರೇಷ್ಠವಾದದ್ದು, ಅಹಿಂಸೆನೇ ಶ್ರೇಷ್ಠವಾದದ್ದು. ಇವೇ ಇರೋದು ಸತ್ಯ. ಯಾರು ಈ ವಿಷಯಗಳನ್ನ ಸಾಧನೆ ಮಾಡಿ ತಿಳ್ಕೊಂಡಿದ್ದಾರೆ, ಇದು ಸಹಜವಾಗಿ ಎಲ್ರಿಗೂ ಗೊತ್ತಾಗುತ್ತೆ. ನಾವು ಆ ಮಾರ್ಗದಲ್ಲಿ ಇದ್ದೀವಿ, ಅದಕ್ಕಾಗಿ ಧ್ಯಾನ ಹಿಡ್ಕೊಂಡಿದ್ದೀವಿ. ಹಂಗಾಗಿ ಅಹಿಂಸೆ ನಡ್ಕೊಂಡಿದ್ವಿ ನಾವು. ಯಾಕಂದ್ರೆ ಇವೇ ಅಸ್ತ್ರಗಳು, ಇವಿದ್ರೆ ಸಾಕು, ಪರಿಪೂರ್ಣರಾಗ್ತೀವಿ ನಾವು. ಪ್ರತಿ ಆತ್ಮ ಕೂಡ ಪರಿಪೂರ್ಣತೆಗೆ ಹೋಗುತ್ತೆ, ರೀಚ್ ಆಗುತ್ತೆ ಎಲ್ಲ ಸಮಯದಲ್ಲೂ ನೋಡಿ. ಈ ಜನ್ಮನು ಇನ್ನೂ 100 ಜನ್ಮ ಬಿಟ್ರು, ಅಥವಾ ಈ ಲೋಕದಲ್ಲಿದ್ರು, ಸತ್ಯ ಲೋಕದಲ್ಲಿದ್ರು, ಯಾವ ಲೋಕದಲ್ಲಿ ಇರೋ ಲೋಕಗಳ ಬಗ್ಗೆ ತಿಳ್ಕೊಂಡ್ವಿ, ಎಲ್ಲ ಲೋಕಗಳಲ್ಲೂ ಅಷ್ಟೇನೆ ಧರ್ಮ
ಒಂದೇ ಇರುತ್ತೆ ನೋಡಿ, ಬೇರೆ ಬೇರೆ ಆಗೋದಿಲ್ಲ. ಏನು ಧ್ಯಾನನೇ, ನೀನು ಆತ್ಮ ಪದಾರ್ಥನೇ, ಶಾಶ್ವತ ಪದಾರ್ಥ ನೀನು. ಎಲ್ಲ ಕಡೆ ಕಲಿಯಕ್ಕೆ ಹೋಗ್ತಿದ್ಯಾ? ಹಾ, ನೀನ್ ಯಾರ ವಿಷಯಕ್ಕೂ ತಲೆ ಹಾಕಕ್ ನಿನಗೆ ಅಧಿಕಾರ ಇಲ್ಲ. ಯಾರ ವಿಷಯ ಮಾತಾಡಕ್ ಅಧಿಕಾರ ಇಲ್ಲ ನಿನಗೆ. ಹಾ, ಯಾರಿಗೂ ಹಿಂಸೆ ಮಾಡಬಾರ್ದು. ಗಾಸಿಪ್ಪುಗಳು ಇರಬಾರ್ದು ಜೀವನದಲ್ಲಿ, ಜಡ್ಜ್ಮೆಂಟ್ ಇರಬಾರ್ದು, ಕಮೆಂಟ್ಗಳು ಇರಬಾರ್ದು. ಕಮೆಂಟ್ ಮಾಡ್ತಿ, ಗಾಸಿಪ್ ಮಾಡ್ತಿ ಅಂದ್ರೆ ಜೀವನದಲ್ಲಿ ತಲೆ ಹಾಕ್ತಿದ್ಯಾ, ಅವ್ರ ವಿಷಯ ಮಾತಾಡ್ತಿದ್ಯಾ. ಅದು ನಿನಗೆ ದೊಡ್ಡ ಹಾನಿ, ಅವ್ರಿಗೆಲ್ಲ ಹಾನಿ. ಅವ್ರ ವಿಷಯ ಮಾತಾಡಿ ಅವ್ರಿಗೆ ಶಕ್ತಿ ಕೊಡ್ತಿದ್ಯಾ ನೀನು. ನೆನ್ಪಿಟ್ಕೊಳ್ಳಿ. ಬೇರೆ ವಿಷಯ ಮಾತಾಡಿದ್ರೆ ಅವ್ರಿಗೆ ನಾವು ಶಕ್ತಿ ಕೊಡ್ತೀವಿ, ಅದಕ್ಕೆ ನಮಗೆ ನಷ್ಟ, ಅವ್ರಿಗೆ ನಷ್ಟ ಇಲ್ಲ. ಅದು ಅಧರ್ಮ ಅದು. ನಿನಗೂ ಅದು, ನಿನಗೂ ನೀನು ಲಾಸ್ ಮಾಡ್ಕೊಂತಿದ್ಯಾ, ಜೊತೆಗೆ ನಿನ್ನ ಅವ್ರಿಗೂ ಶಕ್ತಿ ಕೊಡ್ತಿದ್ಯಾ, ನೀನು ಬೆಳವಣಿಗೆ ನಾವು ಮಾಡ್ಕೊಂತಿದ್ಯಾ. ನೀನು ಏನು ಮಾಡ್ಬೇಕು ಮಾಡ್ತಾ ಹೋಗು ಸಹಜವಾಗಿ. ಸತ್ಯ ತಿಳ್ಕ, ಸತ್ಯ ಹಿಡ್ಕ ಸಾಕು. ಮಹಾ ಅಸ್ತ್ರ ಸಿಕ್ಕಿದೆ ನಿನಗೆ, ಸತ್ಯ ಅಂತಕ್ಕಂಥ ಅಸ್ತ್ರ ಸಿಕ್ಕಿದೆ. ಅದು ಹಿಡ್ಕ, ಅದಕ್ಕೆ ಯಾವತ್ತೂ ಜಯ ಇರುತ್ತೆ ಅದಕ್ಕೆ. ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆಗದೆ ಯಾಕೆ, ಕಲಿಯಕ್ಕೋಸ್ಕರ ಅಷ್ಟೇ. ಹಾಗಾಗಿ ಯಾವತ್ತು ಎಲ್ಲಿ ಸತ್ಯ ಇರುತ್ತೆ ಅಲ್ಲಿ ಜಯ ಇರುತ್ತೆ. ಅದನ್ನೇ ಯಾವತ್ತು ಫಾಲೋ ಮಾಡ್ತಿರ್ಬೇಕು. ಫಸ್ಟ್ ಏನ್ ತಿಳ್ಕೊಂಡ್ವಿ? ಎಲ್ರಿಗೂ ಬೇಕು, ಎಲ್ಲ ಪರಿಸ್ಥಿತಿನಲ್ಲೂ ಬೇಕು, ಆ ಎಲ್ಲ ಸಮಯದಲ್ಲೂ ಇದೇ ಧರ್ಮ. ಎಲ್ಲರಿಗೂ, ಆ ಎಲ್ಲ ಪರಿಸ್ಥಿತಿಯಲ್ಲೂ, ಎಲ್ಲ ಸಮಯದಲ್ಲೂ, ಇದು ಯಾವತ್ತು ಒಂದೇ ಇರುತ್ತೆ ನೋಡಿ. ಆಧ್ಯಾತ್ಮಿಕತೆ ಎಲ್ರಿಗೂ ಬೇಕು, ಧ್ಯಾನ ಎಲ್ಲರಿಗೂ ಬೇಕು, ಅಹಿಂಸೆ ಎಲ್ಲರಿಗೂ ಬೇಕು. ಇವೇ ಎರಡು, ಒಂದು ಧ್ಯಾನ, ಒಂದು ಅಹಿಂಸೆ. ಧ್ಯಾನ ಇಲ್ಲ ಅನ್ಕೊಳ್ಳಿ, ಅಜ್ಞಾನದಲ್ಲಿ ಬೀಳ್ತಾರೆ ಮನುಷ್ಯ. ಅಜ್ಞಾನದಲ್ಲಿ ಬಿದ್ರೆ ಎಲ್ಲ ತಪ್ಪುಗಳೇ. ಧ್ಯಾನದಿಂದನೇ ಜ್ಞಾನ. ನೋಡಿ ಅದಕ್ಕೆ, ಬೇರೆದಿಂದ ಜ್ಞಾನ ಅಲ್ಲ. ನೀನು ಪ್ರವಚನ ಮಾಡ್ತೀಯ ಜ್ಞಾನ ಸಿಗುತ್ತೆ ಅಂತಂದ್ರೆ ಅಲ್ಲ, ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ಲಿ. ತಗೊಂಡು ಏನ್ ಮಾಡ್ತೀಯ ಇನ್ಫಾರ್ಮೇಶನ್? ಆಚರಣೆ ಇರೋದಿಲ್ಲ ಅಲ್ಲಿ. ದೊಡ್ಡ ದೊಡ್ಡ ಭಾಷಣ ಬೀಗ್ತಿರ್ತಾರೆ, ಆ ಅಹಂಕಾರ ಇರುತ್ತೆ ಇನ್ನು. ಭಾಷಣಕಾರರಿಗೆಲ್ಲ ಅಹಂಕಾರ ಇರುತ್ತೆ. ಅದು ಪ್ರಾಪಂಚಿಕ ವಿದ್ಯೆ, ಅದು ಅಲ್ಲಿ ಅಹಂಕಾರನೇ ಬರೋದು. ಅದು ಆಧ್ಯಾತ್ಮಿಕ ವಿದ್ಯೆ ಅಲ್ಲ ಅದು. ಆಧ್ಯಾತ್ಮಿಕ ವಿದ್ಯೆ, ಪತ್ರಸರ ಏನ್ ಹೇಳಿದ್ದಾರೆ? ಆಧ್ಯಾತ್ಮಿಕ ವಿದ್ಯೆ ಅಹಂಕಾರನ ಕಿತ್ತಾಕುತ್ತೆ. ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ಧ್ಯಾನ ಅಹಂಕಾರನ ಸರ್ವನಾಶ ಮಾಡುತ್ತೆ. ಅದೇ ಪ್ರಾಪಂಚಿಕ ವಿದ್ಯೆಗಳು ಅಹಂಕಾರನ ಹೆಚ್ಚು ಮಾಡ್ತವೆ. ಈ ವಿಷಯಗಳು ತುಂಬಾ ಓದಿರ್ತಾರೆ ನೋಡಿ, ಎಷ್ಟು ಅಹಂಕಾರ ಇರುತ್ತೆ ಅವ್ರಿಗೆ. ವಿಷಯ ತುಂಬಾ ತಿಳ್ಕೊಂಡಿರ್ತಾರೆ, ಬಟ್ ಧ್ಯಾನ ಇರೋದಿಲ್ಲ. ಮಣಿಪುರದ ಚಕ್ರದಲ್ಲಿ ಇರ್ತಾರೆ ಅವರು. ಧ್ಯಾನಿ ಆಜ್ಞಾ ಚಕ್ರದಲ್ಲಿ ಇರ್ತಾನೆ, ಅವನ್ ಮೇಲಿರ್ತಾನೆ ಅವನು. ಸೊ ಹಾಗಾಗಿ ನಾವು ನೆನ್ಪಿಟ್ಕೋಬೇಕಾಗಿದ್ದೇನು? ಎಲ್ಲರಿಗೂ ಬೇಕಾಗಿದ್ದು ನಾವು ಅದರಲ್ಲೇ ಅದೇ ಮಾರ್ಗದಲ್ಲಿ ಇದ್ದೀವಿ, ಧ್ಯಾನ ಮಾರ್ಗದಲ್ಲಿ ಇದ್ದೀವಿ. ಧ್ಯಾನ ಹೇಳ್ಕೊಡ್ತಿದ್ವಿ ಎಲ್ರಿಗೂ. ಆಮೇಲೆ ಎಲ್ಲಾ ಪರಿಸ್ಥಿತಿನಲ್ಲೂ ಕೂಡ ಮರೆಯೋದಿಲ್ಲ, ಸತ್ಯನ ಮರೆಯೋದಿಲ್ಲ. ನಮ್ಗೆ ಏನೇ ಜೀವನದಲ್ಲಿ ಕಷ್ಟ ಬರಲಿ, ಏನೇ ಬರಲಿ, ಸತ್ಯನ ಮರೆಯೋದಿಲ್ಲ ನಾವು. ನಾವು ವಿಚಲಿತ ಆಗೋದಿಲ್ಲ. ಒಂದೇ ಸ್ಟೇಟಲ್ಲಿ ಇರ್ತೀವಿ ನಾವು. ಸ್ವಲ್ಪ ಆಗ್ತೀವಿ, ಶಾಕ್ ಆಗ್ತೀವಿ ಅಷ್ಟೇ, ತೊಂದರೆ ಇಲ್ಲ, ಸ್ವಲ್ಪ ಹೊತ್ತು. ಬಟ್ ಸತ್ಯ ಮರೆಯೋದಿಲ್ಲ ನಾವು, ಎಂಥ ಪರಿಸ್ಥಿತಿ ಬಂದರೂ ಕೂಡ. ಅವಾಗ ಧರ್ಮ ಅನ್ಸುತ್ತದು, ನಾವು ಧರ್ಮ ಮಾರ್ಗದಲ್ಲಿ ಇದ್ದೀವಿ ಅಂತ. ಸತ್ಯದಲ್ಲಿದ್ರೆ ಧರ್ಮ ಮಾರ್ಗದಲ್ಲಿ ಸಹಜವಾಗಿರ್ತೀವಿ ನಾವು. ಜೊತೆಗೆ ಎಲ್ಲ ಸಮಯದಲ್ಲೂ ಆತ್ಮ ಪ್ರಯಾಣ ಅನಂತವಾದದ್ದು. ಎಲ್ಲ ಪ್ರಯಾಣ, ಎಲ್ಲ ಒಂದು ಆ ಸಮಯದಲ್ಲೂ ಕೂಡ ಧ್ಯಾನನೇ, ಬೇರೇನಿಲ್ಲ. ಇಲ್ಲೂ ಧ್ಯಾನ, ಮೇಲೆ ಕೂಡ ಧ್ಯಾನ, ಎಲ್ಲ ಲೋಕಗಳಲ್ಲೂ ಧ್ಯಾನನೇ. ಆ ಇವತ್ತು ಧ್ಯಾನ, 100 ಜನ್ಮ ಆದ್ಮೇಲೆ ಕೂಡ ಧ್ಯಾನ. ಹಂಗಾಗಿ ಶಿವ ಇವತ್ತಿಗೂ ಧ್ಯಾನದಲ್ಲಿದ್ದಾನೆ. ಮೂಲ ಪುರುಷ, ಸೃಷ್ಟಿಗೆ ಮೂಲ ಪುರುಷ ಅಂತೀವಿ ಶಿವನ್ನ. ಹಾಗಾಗಿ ಯಾಕೆ ಧ್ಯಾನದಲ್ಲಿದ್ದಾನೆ ಅಂದ್ರೆ, ಆ ಎಲ್ಲ ಸಮಯದಲ್ಲೂ ಅಷ್ಟೇನೆ ಧ್ಯಾನನೇ. ಯಾಕಂದ್ರೆ ಆತ್ಮ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೆ. ಅದೇ ಸರಿಯಾದ ಮಾರ್ಗ. ಎಷ್ಟಿದೆಯೋ ಈ ಸೃಷ್ಟಿ ರಹಸ್ಯ ಎಲ್ಲರಿಗೂ ಬೇಕು, ಅದು ಧರ್ಮ ಆಗುತ್ತೆ. ನನಗೊಂದು, ನಟರಾಜರಿಗೊಂದು, ಬೇರೆಯವ್ರಿಗೊಂದು ಇಲ್ಲ, ನಿಮ್ಮೆಲ್ಲರಿಗೂ ಒಂದೊಂದಿಲ್ಲ, ಎಲ್ಲರಿಗೂ ಒಂದೇ. ಅದೇ ಧ್ಯಾನ, ಅದೇ ಅಹಿಂಸೆ. ನೋಡಿ, ಎಲ್ಲ ಪರಿಸ್ಥಿತಿನಲ್ಲೂ ಕೂಡ ಈ ಭೌತಿಕ
ಪರಿಸ್ಥಿತಿಗಳು ಬದಲಾಗ್ತಿರ್ತವೆ ಅವಾಗ ಅವಾಗ ಟೆಂಪ್ರರಿ ಥಿಂಗ್ಸ್ ಹಂಗಾಗಿ ಬದಲಾಗ್ತವೆ. ಯಾವಾಗಲೂ ಯಾವುದು ಅಶಾಶ್ವತೆ ಅದು ಬದಲಾಗ್ತಿರುತ್ತೆ. ಈ ದೇಹ ಬದಲಾಗುತ್ತೆ, ಈ ಜನ್ಮಕ್ಕೊಂದು ನೆಕ್ಸ್ಟ್ ಜನ್ಮಕ್ಕೊಂದು. ಈ ಮನಸ್ಸು ಬದಲಾಗುತ್ತೆ, ಈ ಬುದ್ಧಿ ಬದಲಾಗುತ್ತೆ, ಒಳ್ಳೇದು ಕೆಟ್ಟದಂತೆಲ್ಲ ಆಗುತ್ತೆ. ಬಟ್ ಆತ್ಮ ಬದಲಾಗೋದಿಲ್ಲ. ಸತ್ಯ ಅದು ಒಂದೇ ಇರುತ್ತದೆ ಆತ್ಮ ಯಾವತ್ತು. ಆತ್ಮದಲ್ಲಿ ಜ್ಞಾನ ವಿಕಾಸ ಆಗ್ತಿರುತ್ತೆ, ಅದು ಬೇರೆ. ಜೊತೆಗೆ ಎಲ್ಲ ಸಮಯದಲ್ಲೂ ನೋಡಿ, ಇದು ತಿಳಿಸದೆ ಎರಡೇ ಎರಡು, ಒಂದು ಧ್ಯಾನ, ಇನ್ನೊಂದು ಅಹಿಂಸೆ. ನೋಡಿ, ನಮ್ಮ ಗುರುಗಳು ಸರಿಯಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಧ್ಯಾನ ಮಾಡು, ಸಸ್ಯಾಹಾರ ತಿನ್ನು, ಅಷ್ಟೇ. ಹಂಗಾಗಿ ಅವರು ಒಂದು ಕಡೆ ಹೇಳ್ತಾರೆ, ಆ ಎಲ್ಲ ಬುಕ್ಸ್ ಓದಿದೆ ನಾನು, ಒಂದೂವರೆ ಲಕ್ಷ ಬುಕ್ ಓದಿದೆ, ನನಗೆ ಎರಡೇ ಎರಡು ವಿಷಯ ಬಂದಿರೋದು, ಒಂದು ಧ್ಯಾನ ಆನಾಪಾನಸತಿ, ಇನ್ನೊಂದು ಅಹಿಂಸೆ. ನಾವು ಇವೆರಡೇ ಹೇಳ್ಬೇಕು, ಎಲ್ಲರಿಗೂ ಇವೇ ಹೇಳ್ಬೇಕು. ಇವು ಹೇಳಿದ್ರೆ ಸಹಜವಾಗಿ ಧರ್ಮ ಗೊತ್ತಾಗುತ್ತೆ. ಪಾಲನೆ ಮಾಡ್ತಾರೆ, ಧರ್ಮ ಪಾಲನೆ ಮಾಡ್ತಾರೆ, ಅವಾಗ ಏನಾಗುತ್ತೆ, ಈ ಪ್ರಪಂಚ ಎಲ್ಲ ಸ್ವರ್ಗ ಆಗುತ್ತೆ. ಎಲ್ಲಿ ಪ್ರಾಣಿಗಳು ಅಳದಿಲ್ಲ, ಹ್ಮ್ ಎಲ್ಲಿ ಪ್ರಾಣಿ ಹತ್ಯೆ ಇರೋದಿಲ್ಲ, ಎಲ್ಲ ಕಡೆ ಆ ಪ್ರಾಣಿಗಳು ಆರಾಮಾಗಿ ಆಟ ಆಡ್ತಿರ್ತವೆ, ಸ್ವೇಚ್ಛವಾಗಿರ್ತವೆ. ಹ್ಮ್ ಸೊ ಪ್ರಪಂಚಕ್ಕೆ ಇದೇ ಕೂಡ ಬಂದಿರೋದು ಏನಿಲ್ಲ. ಹಾಗಾಗಿ ಧ್ಯಾನ ಹಿಡ್ಕೊಂಡಿದ್ದೀವಿ, ಸತ್ಯ ಹಿಡ್ಕೊಂಡಿದ್ದೀವಿ ನಾವು. ಜೊತೆಗೆ ಧರ್ಮ, ಜೊತೆಗೆ ಅಹಿಂಸೆ. ಹ್ಮ್ ನಮ್ಮ ಸಂದೇಶ ಇಷ್ಟೇ. ಧ್ಯಾನ ಮಾಡಿ, ಸಹಜವಾಗಿ ಮಾಂಸ ಬಿಡ್ತೀರಿ, ಯಾರ ವಿಷಯ ಬೇಡ ನಿಮಗೆ, ಪಕ್ಕದ ಮನೆ ವಿಷಯ ಬೇಡ, ನಿನ್ನ ವಿಷಯನೇ ಬೇಕು ನಿಮಗೆ. ಹ್ಮ್ ಜಡ್ಜ್ಮೆಂಟ್ ಬೇಡ, ಕಮೆಂಟ್ ಬೇಡ, ಗಾಸಿಪ್ ಬೇಡ. ಹ್ಮ್ ಅದಿದ್ರೆ ನಮಗೆ ಸೀರಿಯಸ್ನೆಸ್ ಇದೆ ಅಂತ, ಅವೇರ್ನೆಸ್ ಇದೆ ಅಂತ, ಅಲರ್ಟ್ ಆಗಿದ್ದೀವಿ ಅಂತ, ನಾವು ಎಚ್ಚರವಾಗಿದ್ದೀವಿ ಅಂತ. ಥ್ಯಾಂಕ್ ಯು ಮಾಸ್ಟರ್ಸ್.